ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂರ್ಯದೇವನ ಮಗನಾದ ವೈವಸ್ವತ ಮನು, ಅವನೇ ಶ್ರಾದ್ದದೇವ. ಆ ಶ್ರಾದ್ದದೇವನಿಗೆ ಅವನ ಹೆಂಡತಿಯಾದ ಶ್ರದ್ಧಾದೇವಿಯಲ್ಲಿ 9 ಮಕ್ಕಳು ಹುಟ್ಟಿದ್ದರು. ಮನೋಃ ವೈವಸ್ವತಸ್ಯ ಆಸನ್ ಪುತ್ರಾಃ ವೈ 9 ಸತ್ತಮಾಃ. ಅದರಲ್ಲಿ ಇಕ್ಷ್ವಾಕು, ನಾಭಾಗ, ದೃಷ್ಣು ಮೊದಲಾದವರು. ಈ 9 ಮಂದಿ ಮಕ್ಕಳಲ್ಲಿ ಒಬ್ಬ ನರಿಷ್ಯಂತ ಅಂತ. ಆ ನರಿಷ್ಯಂತ ಎಂಬ ಮಗನಿಗೆ ಬಲಿಷ್ಠ ಪುತ್ರರೆಲ್ಲ ಇದ್ದರು. ಅವರಿಗೆಲ್ಲರಿಗೂ ಕೂಡ ಹೆಸರು ಶಕ ಅಂತ, ಶಕರು ಅಂತ ಹೆಸರನ್ನು ಇಟ್ಟಿದ್ದಾರೆ. ನರಿಷ್ಯತಃ ಶಕಾಹ ಪುತ್ರಾಹ. ಬಹಳಷ್ಟು ಮಂದಿ ಮಕ್ಕಳು, ಅವರಿಗೆಲ್ಲ ಹೆಸರು ಶಕರು ಅಂತ. ಇನ್ನೊಬ್ಬ ಮಗ ನಾಭಾಗ ಅಂತ. ವೈವಸ್ವತ ಮನುವಿನ ಮಗ ಇನ್ನೊಬ್ಬ ನಾಭಾಗ. ಆ ನಾಭಾಗನಿಗೆ ಒಬ್ಬ ಮಗ ಅಂಬರೀಷ ಮಹಾರಾಜ ಅಂತ. ಏಕಾದಶಿ ವ್ರತದಲ್ಲಿ ಅತ್ಯಂತ ನಿಷ್ಠೆಯುಳ್ಳಂತಹ ಒಬ್ಬ ರಾಜ ಅಂಬರೀಷ ಮಹಾರಾಜ. ಇನ್ನೊಬ್ಬ ಮಗ ಶ್ರಾದ್ದದೇವನ ಮಗ ಇನ್ನೊಬ್ಬ ದೃಷ್ಟ ಅಂತ ಅಥವಾ ದೃಷ್ಣು ಅಂತ. ಅವನಿಗೆ ಧಾರ್ಷ್ಟಕ ಅಂತ ಒಬ್ಬ ಮಗ ಹುಟ್ಟಿದ. ಅವ ಜಾತಿಯಲ್ಲಿ ಕ್ಷತ್ರಿಯ, ಆದರೆ ಆಚಾರದಲ್ಲಿ ಬ್ರಾಹ್ಮಣ. ಇವನ ವಂಶವೇ ಧಾರ್ಷ್ಟಕ ವಂಶ ಅಂತ ಅದು ಪ್ರಸಿದ್ಧವಾಯಿತು. ಇನ್ನೊಬ್ಬ ಮಗ ಕರುಷ ಅಂತ. ಶ್ರಾದ್ದದೇವನ ಮಗ ಇನ್ನೊಬ್ಬ ಕರುಷ. ಈ ಕರುಷಸ್ಯ ತು ಕಾರುಷಾಃ ಕ್ಷತ್ರಿಯಾಃ ಯುದ್ಧ ದುರ್ಮದಾಃ. ಕರುಷ ಎಂಬ ಮಗನಿಂದ ಹುಟ್ಟಿದವರೇ ಕಾರುಷರು ಅಂತ. ಆ ಕಾರುಷರು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣದಲ್ಲಿ ಕಟಿಬದ್ಧರಾಗಿದ್ದರು. ಸಾವಿರ ಮಂದಿ ಈ ಕಾರುಷ ಗಣದಲ್ಲಿ ಇದ್ದರು. ಇನ್ನೊಬ್ಬ ಮಗ ನಾಭಾಗಾರಿಷ್ಟ ಅಂತ. ಶ್ರಾದ್ದದೇವನ ಮಗ ನಾಭಾಗಾರಿಷ್ಟ. ಅವನಿಗೆ ಬಹಳಷ್ಟು ಮಂದಿ ಮಕ್ಕಳು ಹುಟ್ಟಿದ್ರು. ಕ್ಷತ್ರಿಯರು ಆದರೂ ಕೂಡ ಅವರು ವ್ಯಾಪಾರದಲ್ಲಿ ತೊಡಗಿ ವೈಶ್ಯರಾಗಿ ಬಿಟ್ಟರು. ಶ್ರಾದ್ದದೇವನ ಇನ್ನೊಬ್ಬ ಮಗ ಶರಿಯಾತಿ ಅಂತ. ಆ ಶರಿಯಾತಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಆನರ್ತ ಅಂತ ಒಬ್ಬ ಗಂಡು ಮಗ, ಇನ್ನೊಬ್ಬಳು ಸುಕನ್ಯಾ ಅಂತ. ಪ್ರಾಂಶೋಃ ಏಕೋ ಭವತ್ ಪುತ್ರಃ. ಪ್ರಾಂಶು ಅಂತ ಒಬ್ಬ ಮಗ, ಅವನಿಗೆ ಪ್ರಜಾಪತಿ ಅಂತ ಒಬ್ಬ ಪುತ್ರ ಹುಟ್ಟಿದ.
ಹೀಗೆ ಸೂರ್ಯನ ವಂಶ ಬಹಳ ವಿಸ್ತಾರವಾಗಿ ಬೆಳೀತು. ಅದರಲ್ಲಿ ಶರಿಯಾತಿಗೆ ಹುಟ್ಟಿದ ಒಬ್ಬ ಆನರ್ತ ಅಂತ ಒಬ್ಬ ಗಂಡು ಮಗ, ಸುಕನ್ಯಾ ಅಂತ ಒಬ್ಬಳು ಹೆಣ್ಣು ಮಗಳು. ಆ ಸುಕನ್ಯೆಯನ್ನ ಈ ಶರಿಯಾತಿ ರಾಜ ಚ್ಯವನ ಮಹರ್ಷಿ ಪರಮ ಕೋಪಿಷ್ಟ, ಆ ಚ್ಯವನ ಮಹರ್ಷಿಗೆ ಮದುವೆ ಮಾಡಿಕೊಟ್ಟ. ಇನ್ನೊಬ್ಬ ಗಂಡು ಮಗ ಇದ್ದ ಆನರ್ತ ಅಂತ, ಅವನಿಗೆ ಮದುವೆ ಆಯಿತು. ಅವನಿಗೆ ಒಬ್ಬ ಮಗ ಹುಟ್ಟಿದ, ರೇವ ಅಂತ ಅವನ ಹೆಸರು. ಈ ಆನರ್ತ ಸಾಮಾನ್ಯ ರಾಜನಾಗಿದ್ದಿಲ್ಲ ಅಂತ, ಅವ ಆಳಿದ ರಾಷ್ಟ್ರಕ್ಕೆ ಆನರ್ತ ದೇಶ ಅಂತ ಹೆಸರು ಬಂತು. ಅವ ಎಲ್ಲಿ ಎಲ್ಲೇ ರಾಜ್ಯಭಾರ ಮಾಡಿದ್ದಾನೆ ಆ ಪ್ರದೇಶವನ್ನ ಆನರ್ತ ದೇಶ ಅಂತಾನೆ ಕರೀಲಿಕ್ಕೆ ಶುರು ಮಾಡಿದ್ದು. ಮುಂದೆ ಈ ದೇಶಕ್ಕೆ ಹೆಸರು ಕುಶಸ್ಥಲಿ ಅಂತ ಬಂತು ಅಂತೆ. ಕುಶಸ್ಥಲಿ ಅಂತ ಮುಂದೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆನರ್ತ ದೇಶದ ರಾಜಧಾನಿಯೇ ಕುಶಸ್ಥಲಿ. ಆನರ್ತ ವಿಷಯಶ್ಚಾಸೀತ್ ಪುರೀತಾಸ್ಯ ಕುಶಸ್ಥಲಿ ಅಂತ. ಈ ಆನರ್ತನ ಮಗ ರೇವ. ಈ ರೇವನಿಗೆ 100 ಮಂದಿ ಮಕ್ಕಳು ಅಂತ. ಆ 100 ಮಂದಿ ಮಕ್ಕಳಲ್ಲಿ ಒಬ್ಬ ಜ್ಯೇಷ್ಠನಾದವ ರೈವತ ಅಂತ. ಅವನಿಗೆ ಕಕುದ್ಮಿ ಅಂತ ಹೆಸರು ಕೂಡ ಇದೆ. ಆ ರೈವತನಿಗೆ ಒಬ್ಬಳು ಮಗಳಿದ್ಲು, ರೇವತಿ ಅಂತ ಹೆಸರು ಅವಳದು. ಈ ರೈವತ ತನ್ನ ಮಗಳಾದ ರೇವತಿಗೆ ಮದುವೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟ. ಬಹಳ ಕಾಲ ಹುಡುಕಿದ ಅಂತೆ. ಎಷ್ಟು ವರನನ್ನ ಹುಡುಕಿದ್ರೂ ಸಮಾಧಾನ ಆಗಲಿಲ್ಲ. ರೇವತಿಗೆ ತಕ್ಕ ವರ ಅಲ್ಲ ಅಂತ ಅನ್ನಿಸಿತು. ಬ್ರಹ್ಮದೇವರ ಬಳಿಗೆ ಹೋದ ಅಂತ. ಅಷ್ಟು ಸಂಬಂಧ ಇತ್ತು ಆಗಿನ ಕಾಲದಲ್ಲಿ ರಾಜರಿಗೆ ಮತ್ತು ದೇವತೆಗಳಿಗೆ. ಬೇಕಂದಾಗ ಸ್ವರ್ಗಕ್ಕೆ ಹೋಗ್ತಾ ಇದ್ರು, ಎಲ್ಲಿಗೂ ಬೇಕಾದ್ರೆ ಹೋಗ್ತಾ ಇದ್ರು ಅವರು ರಾಜರು. ಬ್ರಹ್ಮದೇವರ ಬಳಿಗೆ ಹೋದ ಅಂತ. ಸ ಕನ್ಯಾ ಸಹಿತ ಶ್ರುತ್ವ ಗಾಂಧರ್ವಂ ಬ್ರಹ್ಮಣೋಂತಿಕೆ. ಬ್ರಹ್ಮಣ ಬಳಿಗೆ ಹೋದ. ಬ್ರಹ್ಮನೇ ಯಾವುದೋ ಒಂದು ವರನಿಗೆ ಗಂಟು ಹಾಕಲಿ ಅಂತ. ಅಲ್ಲಿ ಬ್ರಹ್ಮನ ಸಮೀಪಕ್ಕೆ ಹೋದರೆ ಒಳ್ಳೆಯ ಗಾನ ಸಂಗೀತ ಕೇಳ್ತಾ ಇತ್ತು ಅಂತ. ಗಂಧರ್ವರು ಗಾನ ಮಾಡ್ತಾ ಇದ್ರು. ಯಾರು ಅಂದರೆ ಹಾಹಾ ಮತ್ತು ಹೂ ಹೂ ಅಂತ ಗಂಧರ್ವರು. ಅವರಿಗೆ ಹೆಸರೇ ಹಾಹಾ ಹೂ ಹೂ ಅಂತ ಗಂಧರ್ವರು. ಆ ಗಂಧರ್ವರು ಗಾನ ಮಾಡ್ತಾ ಇದ್ದರಂತೆ. ಗಾನವನ್ನ ಕೇಳಿದಾಗ ಯಾರಿಗೆ ಇಷ್ಟ ಆಗೋದಿಲ್ಲ? ರೈವತನಿಗೂ ಬಹಳ ಇಷ್ಟ ಆಯಿತು. ಕನ್ಯೆಯನ್ನ ಕರ್ಕೊಂಡೇ ಹೋಗಿದ್ದ. ಅವಳಿಗೂ ಇಷ್ಟ ಆಯಿತು, ರೇವತಿಗೂ ಕೂಡ ಬಹಳ ಇಷ್ಟ ಆಯಿತು. ಕೇಳುತ್ತಾ ಕೂತರು ಅಂತ. ತನ್ಮಯನಾಗಿ ಆಲಿಸ್ತಾ ಇದ್ದ ಸಂಗೀತವನ್ನ. ಒಂದು ಮುಹೂರ್ತ ಹೋಯಿತು, ಗೊತ್ತೇ ಆಗಲಿಲ್ಲ. ಮುಹೂರ್ತ ಭೂತಂ ದೇವಸ್ಯ ಗತಂ ಬಹುಯುಗಂ ಪ್ರಭೋ. ಹೋಗಿದ್ದು ಒಂದು ಮುಹೂರ್ತ, ಮನುಷ್ಯ ಪ್ರಮಾಣದಲ್ಲಿ ಚತುರ್ಯುಗಗಳೇ ಕಳೆದು ಹೋಗಿತ್ತು ಅಂತ. ಅಷ್ಟು ಕಾಲ ತನ್ಮಯನಾಗಿ ಸಂಗೀತವನ್ನು ಕೇಳುತ್ತಾ ಇದ್ದ. ಬ್ರಹ್ಮದೇವರಲ್ಲಿ ಎಚ್ಚರ ಆಯಿತು. ಬ್ರಹ್ಮದೇವರಲ್ಲಿ ಕೇಳಿದ, ನನ್ನ ಮಗಳಿಗೆ ರೇವತಿಗೆ ಭೂಲೋಕದಲ್ಲಿ ಸರಿಯಾದವರ ಯಾರು? ನೀವೇ ಹೇಳಬೇಕು. ಬ್ರಹ್ಮದೇವರು ಹೇಳಿದ್ರು, ವರನನ್ನ ಹುಡುಕಬೇಕು ಅಂತ ಸತ್ಯಲೋಕಕ್ಕೆ, ನನ್ನ ಲೋಕಕ್ಕೆ ಬಂದಿ.
ಆದರೆ ಸಂಗೀತವನ್ನು ಕೇಳಿ ಒಂದು ಮುಹೂರ್ತ ಕಾಲ ತನ್ಮಯನಾಗಿ ಬಿಟ್ಟಿ ನೀನು. ಈಗ ಒಂದು ಮುಹೂರ್ತ ಕಳೀತು. ಒಂದು ಮುಹೂರ್ತ ಕಳೀತು ಅಂದರೆ ಏನು ಅರ್ಥ? ಮಾನವ ಲೆಕ್ಕದಲ್ಲಿ ಬ್ರಹ್ಮಲೋಕದಲ್ಲಿ ಒಂದು ಮುಹೂರ್ತ, ಆದರೆ ಭೂಲೋಕದಲ್ಲಿ ಚತುರ್ಯುಗಗಳೇ ಕಳೆದು ಹೋಯಿತು. ನಿನ್ನ ಕಾಲದಲ್ಲಿ ಇದ್ದ ಯಾವ ವರನು ಈಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ 28ನೆಯ ದ್ವಾಪರ ಯುಗ ಮುಗಿಲಿಕ್ಕೆ ಬಂದಿದೆ. 28ನೆಯ ದ್ವಾಪರ ಯುಗ ಮುಗಿಲಿಕ್ಕೆ ಬಂದಿದೆ. ಈಗ ಒಬ್ಬ ಇದ್ದಾನೆ, ಅವನಿಗೆ ಬೇಕಾದರೆ ನಿನ್ನ ಮಗಳನ್ನು ಕೊಡಬಹುದು. ಯಾರು ಅಂದರೆ ಶೇಷ ಅವತಾರಿಯಾದಂತಹ ಬಲರಾಮ. ಅವ ಇದ್ದಾನೆ, ಅವನಿಗೆ ಬೇಕಾದರೆ ಕೊಡು ಅಂತ ಬ್ರಹ್ಮದೇವರು ಹೇಳಿದ್ರು. ಆಯಿತು ಅಂತ ಹೇಳಿ ಬಂದ. ಬ್ರಹ್ಮಲೋಕದಲ್ಲಿ ಇದ್ದಿದ್ದರಿಂದ ಅವನ ಯೌವನ ನಾಶ ಆಗಲಿಲ್ಲ ಅಂತೆ. ರೈವತ ಮತ್ತು ರೇವತಿ ಇವರಿಬ್ಬರು ಕೂಡ ತರುಣರಾಗಿಯೇ ಇದ್ದಾರೆ, ಸ್ವಲ್ಪವೂ ವ್ಯತ್ಯಾಸ ಆಗಲಿಲ್ಲ ಅಂತೆ. ನ ಜರ ಕ್ಷುತಿ ಪಿಪಾಸೇವ ನ ಮೃತ್ಯು ಭರತರ್ಷಭ. ಅವರಿಗೆ ಮುಪ್ಪು, ಮರಣ, ಹಸಿವು, ಬಾಯಾರಿಕೆ ಏನೂ ಇದ್ದಿಲ್ಲ ಅಂತ. ಯಾಕೆ? ಭೂಮಿಯಲ್ಲಿ ಇದ್ದವರಿಗೆ ಅದೆಲ್ಲ ಇರ್ತದೆ. ಅವ ಇದ್ದಿದ್ದಿಷ್ಟ ಅವರಿಗೆ ಬ್ರಹ್ಮಲೋಕದಲ್ಲಿ. ಋತುಚಕ್ರಂ ನ ಭವತಿ ಬ್ರಹ್ಮಲೋಕೆ ಸದಾನಗ. ಬ್ರಹ್ಮಲೋಕದಲ್ಲಿ ಇದ್ದವರಿಗೆ ಅದು ಯಾವುದೂ ಇಲ್ಲ. ಇಷ್ಟರವರೆಗೆ ಬ್ರಹ್ಮಲೋಕದಲ್ಲಿ ಇದ್ದ, ಆದ್ದರಿಂದ ಯಾವುದೇ ಅವನಿಗೆ ಹಸಿವು, ತೃಷೆ, ಬಾಯಾರಿಕೆ, ಜರ, ಮರಣ ಯಾವುದು ಬಂದಿದ್ದಿಲ್ಲ. ಬ್ರಹ್ಮಲೋಕದಲ್ಲಿ ಯಾವಾಗ ಎಲ್ಲಿಯ ತನಕ ತಾರುಣ್ಯದಲ್ಲಿ ಇದ್ರೋ ಭೂಲೋಕಕ್ಕೆ ಬಂದಾಗಲೂ ಹಾಗೆ ಇದ್ದರು ಅಂತ. ಬ್ರಹ್ಮದೇವರು ಹೇಳಿದ ಹಾಗೆ ಬಲರಾಮನನ್ನು ಹುಡುಕಿಕೊಂಡು ಬಂದ ರೈವತ ರಾಜ. ಇವ ಆಳುತ್ತಾ ಇದ್ದಂತಹ ಆ ಪ್ರದೇಶ ಏನು ಕುಶಸ್ಥಲಿ ಅಂತ ಏನಿತ್ತು, ಅದನ್ನ ಈಗ ಯಾದವರು ಆಳುತ್ತಾ ಇದ್ದರು ಆ ರಾಜ್ಯದಲ್ಲಿ. ಯಾದವರಲ್ಲಿ ಒಬ್ಬ ಬಲರಾಮ. ಬಲರಾಮನ ಬಳಿಗೆ ಬಂದು ಎಲ್ಲ ವಿಷಯವನ್ನ ರೈವತ ಹೇಳಿದ, ನನ್ನ ಮಗಳನ್ನು ಮದುವೆಯಾಗುವಂತ. ಬಲರಾಮ ಆಯಿತು ಅಂತ ಒಪ್ಪಿದ ಅಂತ. ಕನ್ಯಾಂ ಸ ಬಲದೇವಾಯ ಸುವ್ರತಾಂ ನಾಮ ರೇವತೀಂ. ರೇವತಿ ಎಂಬ ಕನ್ಯೆಯನ್ನು ಬಲರಾಮನಿಗೆ ಮದುವೆ ಮಾಡಿಕೊಟ್ಟ. ಆದರೆ ಬಹಳ ಹಿಂದಿನವಳು ಇವಳು, ಬಹಳ ಎತ್ತರ ಅಂತೆ. ಈ 28ನೆಯ ದ್ವಾಪರ ಯುಗದಲ್ಲಿ ಬಲರಾಮ ಎಲ್ಲ ಸಣ್ಣವರು, ಇವಳು ಬಹಳ ಎತ್ತರವಾಗಿ ಬೆಳೆದವಳು. ಬಲರಾಮ ಏನು ಮಾಡಿದ? ತನ್ನ ನೇಗಿಲಿನಿಂದ ಅವನ ಭುಜವನ್ನು ಒತ್ತಿ ತನ್ನ ಸರಿಸಮಕ್ಕೆ ಬರುವ ಹಾಗೆ ಮಾಡಿದ ಅಂತ. ಅಷ್ಟು ಎತ್ತರದಲ್ಲಿದ್ದ ಅವಳನ್ನು ನೇಗಿಲಿನಿಂದ ಭುಜಕ್ಕೆ ಒತ್ತಿ ಕೆಳಗೆ ಇಳಿಸಿದ. ಇಬ್ಬರು ಸರಿಸಮರಾದರು, ಇಬ್ಬರಿಗೂ ಮದುವೆ ಆಯಿತು. ದತ್ವಾ ಜಗಾಮ ಶಿಖರಂ ಮೇರೋ ತಪಸಿ ಸಂಸ್ಥಿತ. ರೈವತ ರಾಜನಿಗೆ, ಆ ಕಕುದ್ಮಿಗೆ ಬಹಳ ಸಂತೋಷ ಆಯಿತು. ನನ್ನ ಜವಾಬ್ದಾರಿ ಮುಗಿತು, ಇನ್ನು ಮದುವೆ ಮಾಡಿ ಕೊಟ್ಟಾಯಿತು. ನಾನು ಇನ್ನು ಇಲ್ಲಿ ಇರಬಾರ್ದು, ಸಾಧನೆ ಮಾಡಬೇಕು ಅಂತ ಹೇಳಿದ. ರೇಮೇ ರಾಮೋಪಿ ಧರ್ಮಾತ್ಮ ರೇವತ್ಯ ಸಹಿತ ಸುಖಿ. ಅವ ಮೇರು ಪರ್ವತದ ಕಡೆಗೆ ಹೋದ ಅಂತ. ಮೇರು ಪರ್ವತಕ್ಕೆ ಹೋದ, ಇನ್ನು ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಹೋದ. ಜವಾಬ್ದಾರಿ ಸಂಸಾರದಲ್ಲಿ ಮುಗಿಯುವುದು ಅಂತ ಇಲ್ಲ, ಸ್ವಲ್ಪ ಮಟ್ಟಿಗೆ ಮುಗಿದಾದ ಮೇಲೆ ತಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು. ಈ ಸಂದೇಶವನ್ನು ಈ ರೈವತ ರಾಜ ತೋರಿಸಿಕೊಟ್ಟ ನಮಗೆ. ಮೇರು ಪರ್ವತ ಕಡೆಗೆ ಹೋದ, ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬಲರಾಮ ಮಾತ್ರ ರೇವತಿಯೊಂದಿಗೆ ಸುಖವಾಗಿ ಇದ್ದ ಎಂಬಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.